ಈ ಇಲ್ಲಿಂದ ಹ್ರೀಮ್ಗೆ ಒಂದು 2ನೇ ಭಾಗ ಮುಗೀತು, ಹ್ರೀಮಿತಿ ಅನ್ನೋದಕ್ಕೆ. ಇಲ್ಲಿಂದ 3ನೇ ಭಾಗ. 3ನೇ ಭಾಗದಲ್ಲಿ 4 ಅಕ್ಷರಗಳು ಸ ಕ ಲ ಹ್ರೀಮ್ ಅಂತ. ಸ ಆಯಿತು. ಕವ ವಿಷಯ ತಗೊಳ್ತಾ ಇದ್ದಾರೆ. ಕಲ್ಪೋಪಸಂಹೃತಿಷು ಕಲ್ಪಿತತಾಂಡವಸ್ಯ ದೇವಸ್ಯ ಖಂಡಪರಶೋಃ ಪರಭೈರವಸ್ಯ ಪಾಶಾಂಕುಶೈಕ್ಷವಶರಾಸನಪುಷ್ಪಬಾಣ ಸಾ ಸಾಕ್ಷಿಣೀ ವಿಜಯತೆ ತವ ಮೂರ್ತಿರೇಕಾ. ಇಲ್ಲಿ ಶಂಕರ ಭಗವತ್ಪಾದರ ಕಲ್ಪನೆ ಅದ್ಭುತವಾಗಿ ಕಾಣಿಸ್ತಾ ಇದೆ. ಕಲ್ಪೋಪಸಂಹೃತಿಷು ಕಲ್ಪಿತತಾಂಡವಸ್ಯ ಖಂಡಪರಶೋಃ ಪರಭೈರವಸ್ಯ ದೇವಸ್ಯ ಪಾಶಾಂಕುಶೈಕ್ಷವಶರಾಸನಪುಷ್ಪಬಾಣ ಸಾ ತವ ಮೂರ್ತಿ ಏಕಾ ಸಾಕ್ಷಿಣೀ ವಿಜಯತೆ. ಕಲ್ಪವು ಕೊನೆಗೊಳ್ಳುವಾಗ, ಕಲ್ಪ ಅಂದರೆ ಚತುರ್ಮುಖ ಬ್ರಹ್ಮನ ಒಂದು ಹಗಲು ಕಲ್ಪ ಅಂತ ಅನ್ನಿಸ್ಕೊಳ್ಳುತ್ತೆ. ಹಗಲು ಆದಮೇಲೆ ರಾತ್ರಿ ಆಗುವಾಗ ಅದು ಪ್ರಳಯವಾಗತ್ತೆ ಅನ್ನೋದು ಸಿದ್ಧಾಂತ. ಪ್ರತಿಯೊಂದು ಕಲ್ಪದಲ್ಲಿಯೂ ಸಹ ಪ್ರಳಯವಾಗುವಂತಹ ಸಂದರ್ಭದಲ್ಲಿ ಶಿವ ತಾಂಡವ ನೃತ್ಯವಾಡ್ತಾನೆ ಎನ್ನುವುದು ಸಹ ಪ್ರಸಿದ್ಧಿ. ಅಂದರೆ ಅಮೋಘವಾದಂತಹ ತಾಂಡವ ನೃತ್ಯವನ್ನು ಆಡ್ತಾನೆ ಶಿವ. ಆ ಪ್ರಳಯ ಕಾಲ ಯಾರಿರ್ತಾರೆ ಅವನ ತಾಂಡವ ನೃತ್ಯವನ್ನು ನೋಡೋದಕ್ಕೆ ಅಂತ ಹೇಳಿದ್ರೆ ಅದನ್ನು ಹೇಳ್ತಾರೆ ಇದರಲ್ಲಿ. ಕಲ್ಪೋಪಸಂಹೃತಿಷು, ಕಲ್ಪವೆಲ್ಲವೂ ಮುಗಿದು ಪ್ರಳಯ ಕಾಲದ ಸಂದರ್ಭಗಳಲ್ಲಿ ಕಲ್ಪಿತ ತಾಂಡವಸ್ಯ, ತಾಂಡವನಾಟ್ಯವನ್ನು ಆಡುವಂತಹ ಖಂಡಪರಶೋಹೋ, ಕೈಯಲ್ಲಿ ಮುರಿದ ಕೊಡಲಿಯನ್ನು ಹಿಡಿದಿರುವ ಪರಭೈರವಸ್ಯ, ಅತ್ಯಂತ ಭಯಂಕರವಾದಂತಹ ದೇವಸ್ಯ, ದೇವನಾದ ಶಿವನ ಆ ತಾಂಡವ ವಿಷಯದಲ್ಲಿ ಸಾ ಪಾಶಾಂಕುಶೈಕ್ಷವ ಶರಾಸನ ಪುಷ್ಪಬಾಣ. ಪಾಶ, ಅಂಕುಶ, ಕಬ್ಬಿನ ಧನುಸ್ಸು, ಹೂಬಾಣ ಇವುಗಳನ್ನು ಧರಿಸಿರುವ ಸಾ ತವ ಮೂರ್ತಿ ಏಕಾ, ಆ ನಿನ್ನ ಮೂರ್ತಿಯೊಂದು ಮಾತ್ರ ಸಾಕ್ಷಿಣಿ, ಅಲ್ಲಿ ಸಾಕ್ಷಿಯಾಗಿ ವಿರಾಜತೆ, ಶೋಭಿಸುತ್ತೆ. ಅವನ ತಾಂಡವ ನೃತ್ಯವನ್ನು ನೋಡುವಂಥವ್ರು ಯಾರು ಅಂದರೆ ನೀನೇ. ನೀನು ಕೈಯಲ್ಲಿ 4 ಆಯುಧಗಳನ್ನು ಹಿಡಿದು ನಿನ್ನ ಆ ಮೂರ್ತಿಯನ್ನು ನೀನು ಧರಿಸಿ ಅವನ ತಾಂಡವ ನೃತ್ಯಕ್ಕೆ ಸಾಕ್ಷಿಯಾಗಿ ಇರ್ತೀಯ. ಕಲ್ಪಾಂತದಲ್ಲಿ ಆತ ಉಗ್ರ ರೂಪವನ್ನು ತಾಳಿ ತಾಂಡವ ನಾಟ್ಯವನ್ನು ಆಡ್ತಾ ಸಂಹಾರವನ್ನು ಮಾಡುವ, ಜಗತ್ತಿನ ಸಂಹಾರವನ್ನು ಮಾಡುವಂತಹ ಕ್ರಿಯೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಾಗ ಎಲ್ಲವೂ ನಾಶವಾಗಿ ಬಿಟ್ಟಿರುತ್ತೆ. ಆ ತಾಂಡವ ನೃತ್ಯವನ್ನು ಯಾರು ನೋಡ್ತಾರೆ ಅಂದರೆ ನೀನು ನೋಡ್ತೀಯ. ಹೇಗೆ? 4 ತೋಳುಗಳಲ್ಲಿ ಪಾಶ, ಅಂಕುಶ, ಕಬ್ಬಿನ ಬಿಲ್ಲಿನ ಕಬ್ಬಿನ ಬಿಲ್ಲು
ಮತ್ತು ಹೂಬಾಣಗಳನ್ನು ಧರಿಸಿ ನೀನು ಸಾಕ್ಷಿಯಾಗಿ ಅಲ್ಲಿ ಶೋಭಿಸ್ತಾ ಇರ್ತೀಯ ಅಂತ ವಿಶೇಷವಾಗಿ ಆ ತಾಂಡವ ನೃತ್ಯವನ್ನು ನೋಡುವಂತಹ ಸಾಮರ್ಥ್ಯ ಅವಳಿಗೆ ಮಾತ್ರ. ಯಾಕೆಂದರೆ ಎಲ್ಲವೂ ಪ್ರಳಯವಾಗಿಬಿಡುತ್ತೆ. ಶಿವನ ಶಕ್ತಿ ಆದ್ದರಿಂದ ಶಿವನ ಆ ತಾಂಡವ ನೃತ್ಯವನ್ನು ನೋಡುವಂತಹ ಸಾಮರ್ಥ್ಯ ಅವನ ಶಕ್ತಿ ಸ್ವರೂಪಳಾದಂತಹ ನಿನಗೆ ಇದೆ ಎನ್ನುವುದನ್ನು ಇದರಲ್ಲಿ ಹೇಳಿದ್ದಾರೆ.